ಸರ್, 5 ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು. ಒಂದಷ್ಟು ಜನಕ್ಕೆ ತಲುಪು ಇದೆ ಕೂಡ, ಒಂದಷ್ಟು ಜನ ತಲುಪಿಲ್ಲ ಅಂತ ಕೂಡ ಒಂದಷ್ಟು ಜನ ಹೇಳಿದ್ದಾರೆ. ಆದ್ರೆ ಗ್ಯಾರಂಟಿ ಯೋಜನೆಗೆ ಅಮೌಂಟ್ ದಲಿತರ ಅಮೌಂಟ್ ಅನ್ನ ಯೂಸ್ ಮಾಡ್ತಾರೆ ಅಂತ ವಿರೋಧ ಪಕ್ಷದವರು ಆರೋಪ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದು ಒಂದೊಂದು ಅವ್ರ ಸ್ಟ್ರಾಟಜಿ ಪ್ರಕಾರ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಇಷ್ಟಿಷ್ಟು ಅಂತ ಇಟ್ಟಿರ್ತಾರೆ. ಮುಜರಾಯಿಗೆ ಇಷ್ಟು, ದಲಿತರಿಗೆ ಇಷ್ಟು, ಬೇರೆ ಇದಕ್ಕೆ ಫಂಡ್ಗೆ ಇಷ್ಟು ಅಂತ ಫಂಡ್ಗಳೆಲ್ಲ ಅಲೋಕೇಟ್ ಮಾಡಿರ್ತಾರೆ. ಅದನ್ನ ತೆಗೆದು ಒಂದು ಬೇರೆ ಶಾರ್ಟ್ ಬಂದಾಗ ಉಪಯೋಗಿಸ್ಕೊಳ್ಳೋ ಅಂಥದ್ದು ಅವ್ರಿಗೆ ಅದು ಒಂದು ಪ್ರಾವಿಷನ್ ಇದೆ, ಅದನ್ನ ಉಪಯೋಗಿಸ್ಕೊತಾರೆ. ಕೆಲವು ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತಪ್ಪು ಯಾವ ತರ ಅಂತಂದ್ರೆ ಎಲ್ಲಾ ಸರ್ಕಾರಗಳು ಎಲ್ಲದನ್ನು ಅದರಿಂದ ತೆಗೆದು ಇದರಿಂದ ತೆಗೆದು ಅದಕ್ಕೆ ಹಾಕಿದ್ದಾರೆ. ಬಟ್ ಏನಾಗುತ್ತೆ ಅಂದ್ರೆ ಯಾವ್ದಕ್ಕೆ ಇಷ್ಟು ಅಂತ ಅಲೋಕೇಟ್ ಮಾಡಿ ಪ್ಲಾನ್ ಮಾಡಿದ್ಮೇಲೆ ಆ ಒಂದು ಪರ್ಟಿಕ್ಯುಲರ್ ಒಂದು ಇದಕ್ಕೆ ಆ ಒಂದು ಸಂಘಕ್ಕೆ ಆಗಲಿ, ಒಂದು ಇದಕ್ಕೆ ಆಗಲಿ, ಈಗ ದಲಿತರದಕ್ಕೆ ಆಗಲಿ ಅಥವಾ ಗುಜರಾತ್ ಆಗಲಿ ಬೇರೆ ಆಗಲಿ ತೆಗೆದು ಅದಕ್ಕೆ ಅಂತ ಇಟ್ಟಾಗ ನೀವು ಅದಕ್ಕೆ ಉಪಯೋಗಿಸ್ತಾ ಬೇರೆ ಅದಕ್ಕೆ ಉಪಯೋಗಿಸ್ಕೊಂಡಾಗ ಅಂತಂದ್ರೆ ಇವ್ರಿಗೆ ಏನ್ ಸಿಗ್ಬೇಕಂತ ಬೆನಿಫಿಟ್ ಅವ್ರಿಗೋಸ್ಕರ ಸಿಗಲಿ ಅನ್ನೋ ಉದ್ದೇಶದಲ್ಲಿ ಇಟ್ಟಿರ್ತಾರೆ. ಇಲ್ಲಿ ಕೆಲವರಿಗೆಲ್ಲ ಏನಾಗುತ್ತೆ ಯಾವುದಕ್ಕೆ ಪೋಲಾಗುತ್ತೆ, ಇಲ್ಲ ಕೊಟ್ಟವ್ರಿಗೆ ಕೊಟ್ಟಂಗೆ ಆಗುತ್ತೆ. ಈಗ ಒಂದು ಸ್ಕೂಟರಿಂದ ಮ್ಯಾನುಫ್ಯಾಕ್ಚರಿಂಗ್ ತಗೊಂಡ್ಬಿಟ್ಟು ಕಾರ್ ಮ್ಯಾನುಫ್ಯಾಕ್ಚರ್ಗೆ ಜಾಸ್ತಿ ಕೊಡ್ತೀವಿ ಅಂತಂದ್ರೆ ಕಾರ್ಗೆ ಸಿಗ್ತಾ ಇರುತ್ತೆ, ಜಾಸ್ತಿ ಸಿಗ್ತಾ ಇರುತ್ತೆ. ಅದಕ್ಕೆ ಸ್ಕೂಟರ್ ಮ್ಯಾನುಫ್ಯಾಕ್ಚರಿಂಗ್ ಏನು ಇಲ್ದಂಗೆ ಆಗೋಗುತ್ತೆ. ಆ ತರನೇ ಇದು ಏನಾಗುತ್ತೆ ಅಂದ್ರೆ ಯಾವ್ದಕ್ಕೆ ಅಲೋಕೇಟ್ ಮಾಡಿರ್ತಾರೋ ಅದರಿಂದ ಬಜೆಟ್ ಮಾಡೋ ಉದ್ದೇಶನೇ ಅದು. ಅದಕ್ಕೋಸ್ಕರನೇ ಅದಕ್ಕೆ ಇಷ್ಟಿಷ್ಟು ಅಂತ ಅಲೋಕೇಟ್ ಮಾಡ್ತಾರೆ. ಮತ್ತೆ ಅಲೋಕೇಟ್ ಮಾಡೋಂಥ ಪ್ರಯೋಜನ ಏನು? ಅದಕ್ಕೆ ಮಾಡಿದ್ಮೇಲೆ ಎಲ್ಲ ಎಮರ್ಜೆನ್ಸಿ ತಕ್ಕೋಬೇಕು. ಇದ್ರೊಳಗೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲದಕ್ಕೂ ಯಾವ್ದಕ್ ಬೇಕೋ ಅದು ತಕ್ಕೋತಿದ್ದಾರೆ. ಇವೆಲ್ಲ ಆಗಿರೋದು ಪ್ರಾಬ್ಲಮ್ ಏನು ಅಂದ್ರೆ ಈ ಗ್ಯಾರಂಟಿ ಇಲ್ಲ. ಈ ಗ್ಯಾರಂಟಿ ಕೊಡೋದ್ ಬದಲು ರೇಟ್ಗಳನ್ನೇ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಇವರು. ಫಸ್ಟ್ ಕ್ಲಾಸ್ ಆಗಿ ನಡ್ಕೊಂಡು ಹೋಗಿರೋದು ಡಬಲ್ ರೇಟ್ಗಳು ಮಾಡ್ಕೊಂಡಿದ್ರು. ಗ್ಯಾರಂಟಿ ಕೊಡ್ತೀನಿ ಅಂತಂದ್ರೆ ಯಾವ್ದಕ್ಕೆ ಏನು ಎಲ್ಲರಿಗೂ ಅನ್ಯಾಯನೇ ಅದು. ಈಗ ಇಲ್ಲಿ ಉಳಿಸಿರೋದನ್ನ ಇಲ್ಲಿ ಇನ್ನೆಲ್ಲೋ ಕಡಿತಿದ್ದೀವಿ, ಅದಾಗಿದೆ ಅದು. ಅದನ್ನ ಬದಲು ರೇಟ್ನೇ ಕಡಿಮೆ ಮಾಡ್ಬಿಟ್ರೆ ಯಾರಿಗೇನು ಫ್ರೀಯಾಗಿ ಕೊಡೋದೇ ಬೇಡ, ಅರ್ಧಕ್ಕರ್ಧ ರೇಟ್ ಇಳಿಸ್ಬಿಡ್ರಿ, ಎಲ್ಲರೂ ಜೀವನ ಮಾಡ್ಬೋದು, ಎಲ್ಲರೂ ಆರಾಮಾಗಿ ಕೋಟಿಗಟ್ಟಲೆ ಸಾಲ ಮಾಡುತ್ತೆ ಸರ್ಕಾರ, ಬೇರೆ ಕಡೆನೇ ತಗುತ್ತೆ. ರೇಟ್ ಇಳಿಸ್ ನೋಡ್ರಿ, ಎಲ್ಲದನ್ನು ಆಫರ್ ಮಾಡೇ ಮಾಡ್ತಾರೆ. ಎಲ್ರಿಗೂ ಐಸ್ ಕ್ರೀಮ್ ತಿನ್ನಕ್ಕಾಗುತ್ತಾ, ಎಲ್ರಿಗೂ ಗೋಡಂಬಿ ತಿನ್ನಕ್ಕಾಗುತ್ತಾ, ಎಲ್ರಿಗೂ ದ್ರಾಕ್ಷಿ ತಿನ್ನಕ್ಕಾಗುತ್ತಾ? ಎಲ್ಲರೂ ಇಲ್ಲ. ರೇಟ್ ಕಡಿಮೆ ಮಾಡ್ರಿ, ಎಲ್ಲರೂ ತಿಂತಾರೆ. ಕಡಲೆಕಾಯಿ ಬಿಡ್ತಾರೆ, ಗೋಡಂಬಿ ತಿಂತಾರೆ, ಅದು ಬಿಡ್ತಾರೆ, ಈ ಬಾದಾಮಿ ತಿಂತಾರೆ. ಅದ್ರ ರೇಟ್ಗಳು ಜಾಸ್ತಿ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ? ಪಾಪ ತಿನ್ನೋತಾರೆ, ಇನ್ನು ಇಲ್ಲ, ಆ ಥರ ಆಗುತ್ತೆ ಅದು. ಅದಕ್ಕೋಸ್ಕರ ಈ ಗ್ಯಾರಂಟಿಗಿನ್ನ ರೇಟ್ ಕಡಿಮೆ ಮಾಡೋದು ಬೆಟರ್ ಅಂತ ನನಗನ್ಸುತ್ತೆ. ನಾನು ಬ್ಯಾಂಕಲ್ಲಿ ಇದ್ದಾನು, ಬಟ್ ನಾವು ಆಮ್ ನಾಟ್ ಅನ್ ಎಕನಾಮಿಸ್ಟ್. ಆದ್ರೆ ಇದು ಗ್ಯಾರಂಟಿ ಅಂತೂ ಎಲ್ಲರಿಗೂ ಎಫೆಕ್ಟ್ ಆಗೇ ಆಗುತ್ತೆ. ಥ್ರೂಔಟ್ ಇಂಡಿಯಾ ಆಗಿದೆ, ಎಲ್ಲೆಲ್ಲಿ ಕೊಟ್ಟಿದ್ರಲ್ಲಿ ಆಗಿದೆ. ಇನ್ನು ಹೊರದೇಶದಲ್ಲೂ ಆಗಿ ಪ್ರಾಬ್ಲಮ್ ಆಗೋದಿಲ್ಲ. ರೇಟ್ ಜಾಸ್ತಿ ಆದರೆ ಯಾವಾಗಲೂ ಇನ್ಫ್ಲೇಷನ್ ಜಾಸ್ತಿ ಆಗೇ ಆಗುತ್ತೆ. ಅದನ್ನ ಇಟ್ಕೊಂಡು ಬರಬೇಕು. ಅದು ಇವ್ರು ತೆಗೆದಿದ್ದಾರೆ, ಬಿಟ್ಟಿದ್ದಾರೆ, ಇವ್ರು ಪ್ರಾವಿಷನ್ ಇದೆ ಅನ್ಕೊಂಡು ಇದು ಮಾಡಿದ್ದಾರೆ. ಬಟ್ ದಟ್ ಈಸ್ ನಾಟ್ ಗುಡ್. ಇದು ಮಾಡಿ ಯಾವ್ದು ಅಲರ್ಟ್ ಮಾಡ್ತಾರೆ, ಎಮರ್ಜೆನ್ಸಿ ತಗೊಂಡು ಅದಕ್ಕೆ ಹಾಕ್ಬೇಕು. ಇವ್ರು ಆಗ್ತಾ ಇಲ್ಲ, ಅದೇ ಬಂದಿರೋದು. ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ದೂರ್ತಾರೆ. ಎಲ್ಲರೂ ಮಾಡೋದು ಅದೇನೆ. ಆ ಪಾರ್ಟಿ ಈ ಪಾರ್ಟಿ ಅಂತ ಏನಿಲ್ಲ. ವೇಟ್ ಪ್ಲಸ್ ಕರ್ನಾಟಕ.